ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಇವಳು ಸ್ಕೂಲ್ಗೆ ರೆಡಿಯಾಗಿದ್ದಾಳೆ. ಬೆಳಗ್ಗೆನೇ ಇವತ್ತು ಫಸ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದಾಳೆ. ಹಾಗಾಗಿ ಎಲ್ಲ ಟಿಫನ್ ತಿನ್ನಿಸಿ ರೆಡಿ ಮಾಡಿದ್ದೆ. ಫಸ್ಟ್ ಡೇ ಅಲ್ವಾ, ಖುಷಿಯಾಗಿದ್ಲು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಹೋಗಲಿಕ್ಕೆ. ನೋಡಿ, ಬ್ಲ್ಯಾಕ್ ಸಾಕ್ಸು, ಗ್ರೇ ಸಾಕ್ಸು, ಬ್ಲ್ಯಾಕ್ ಶೂ, ಯೂನಿಫಾರ್ಮ್ ಫ್ರಾಕು ಗ್ರೇ ಮತ್ತು ವೈಟ್ ಮಿಕ್ಸ್ ಇದೆ. ನೋಡಿ, ಈ ಥರ ಇದೆ ಯೂನಿಫಾರ್ಮು. ತುಂಬ ಚೆನ್ನಾಗಿ ಕಾಣ್ತಿದ್ಲು. ಫಸ್ಟ್ ಡೇ ಅಲ್ವಾ, ಅವಳಿಗೂ ಖುಷಿಯಾಗಿತ್ತು. ಅವಳಿಗೂ ಟಿಫನ್ ತಿನ್ನಿಸಿದ್ದೆ. ಪಡ್ಡು ಮಾಡಿದ್ದೆ ನಾನಿವತ್ತು. ಪಡ್ಡು ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ, ಶೇಂಗಾ ಚಟ್ನಿ. ಹಾಗಾಗಿ ತಿನ್ಕೊಂಡಿದ್ವಿ. ಎಲ್ರದ್ದು ಟಿಫನ್ ಆಗಿತ್ತು. ಅವಳಿಗೆ ತಿನ್ನಿಸ್ಕೋತಾ ಹಾಗೆ ನಾವು ತಿನ್ಕೊಂಡ್ಬಿಟ್ವಿ. ಎಲ್ರದ್ದು ಟಿಫನ್ ಆಗಿ ಇಷ್ಟಿಷ್ಟು ಉಳಿದಿತ್ತು. ನೋಡಿ, ಅವಳಿಗೆ ತಿನ್ನಿಸ್ಕೊಂಡು ರೆಡಿ ಮಾಡಿದ್ದೀನಿ. ಈಗ ಹೋಗಿ ಕೆಳಗಡೆ ಬಿಟ್ಟು ಬರಬೇಕು. ಈಗ ಕರ್ಕೊಂಡು ಹೋಗ್ತಿದ್ದೀನಿ ಕೆಳಗಡೆ. ಅವಳ ಕೆಳಗಡೆ ಆಟೋ ಹತ್ರ ಬಿಟ್ಟು ಬರ್ತೀವಿ. ನೋಡಿ, ಹೋಗ್ತಿದ್ದಾಳೆ ಸ್ಕೂಲ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಸಡನ್ನಾಗಿ ಇಷ್ಟೊತ್ತು ಬಿಸಿಲಿತ್ತು. ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನಕ್ಕೆ ನೋಡಿ ಎಷ್ಟೊಂದು ಮಳೆ ಬರ್ತಾಯಿದೆ. ಸಡನ್ನಾಗಿ ಬಂತು ನೋಡಿ. ಇಷ್ಟೊತ್ತು ಬಿಸಿಲು, ಜೋರು ಗಾಳಿ ಇತ್ತು. ಈಗ ಸಡನ್ನಾಗಿ ಮಳೆ ಶುರುವಾಗಿದೆ. ಕ್ಲೈಮೇಟಿಗೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಈಗ ಮಧ್ಯಾಹ್ನಕ್ಕೆ ನಾನು ಟೊಮಟೊ ಗೊಜ್ಜು ಮಾಡ್ಕೊತಿದ್ದೀನಿ. ಟೊಮಟೊ ಚಟ್ನಿ ಮಾಡ್ಕೊತಿದ್ದೀನಿ. ಮತ್ತು ಹುಗ್ಗಿ ಮಾಡಿದ್ವಿ ಇವತ್ತು, ಹುಣ್ಣಿಮೆ ಅಂತ ಹುಗ್ಗಿ ಮಾಡಿದ್ದೆ. ಹುಗ್ಗಿ ಸಹ ಇದೆ ಇನ್ನು ಸ್ವಲ್ಪ. ನೋಡಿ, ಇಷ್ಟು ಹೀಗೆ ಕುಕ್ ಮಾಡ್ಕೊತಿದ್ದೀನಿ. ಮಕ್ಕಳು ಇಬ್ಬರೂ ಮಲಗಿದ್ದಾರೆ. ನೋಡಿ, ಮಲ್ಕೊಂಡಿದ್ದಾರೆ ಇವರು. ಜೋಳಿಗೆಲೊಬ್ಳು, ಉಯ್ಯಾಲೆಯಲ್ಲೊಬ್ಳು, ಮತ್ತು ಇಲ್ಲಿ ದೊಡ್ಡೋಳು ಕೆಳಗಡೆ ಇಬ್ಬರೂ ಮಲಗಿದ್ದಾರೆ. ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೆ. ಟೊಮೊಟೊ ಚಟ್ನಿ ಮಾಡಿಟ್ಕೊಂಬಿಡೋಣ, ನೈಟ್ಗಾಗುತ್ತೆ, ಹಂಗೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಮಳೆ ನೋಡಿ ಈಗ ಫುಲ್ ಬರ್ತಾ ಇದೆ. ಪಾಪ ಪಾರ್ಕಲ್ಲಿ ಕೆಲಸ ಮಾಡೋರೆಲ್ಲ ಕೆಳಗಡೆ ಗಿಡದ ಕೆಳಗಡೆ ಹೋಗಿ ನಿಂತಿದ್ದಾರೆ ನೋಡಿ ಪಾಪ. ನೋಡಿ, ಗಾಳಿನೂ ಇದೆ, ಜೊತೆಗೆ ಮಳೆ ಸಹ ಇದೆ. ನೋಡಿ, ಮನಿ ಪ್ಲ್ಯಾಂಟ್ ಈ ಥರ ನ್ಯೂ ಲೀಫ್ ಬರ್ತಾಯಿದೆ. ನೋಡಿ, ಟೊಮೊಟೊ ತೊಗೊಂಬಂದ್ರಿ ಇವತ್ತೋಗಿ ನಮ್ಮ ಹಸ್ಬೆಂಡ್ ಹೊರಗಡೆ. 100 ರೂಪೀಸ್ಗೆ 4 kg, 100 ರೂಪಾಯಿಗೆ 4 kg ಕೊಟ್ಟಂತೆ. ಕಾಯಿ ಎಲ್ಲ ಹೊರಗಿಟ್ಟಿದ್ದೀನಿ. ಸ್ವಲ್ಪ ಹಣ್ಣಾಗಿರೋವೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಪ್ಲ್ಯಾಂಟ್ಸ್ ಹೀಗಿದ್ದೇವೆ. ಆ ಕಡೆ ಲಾಸ್ಟ್ 2 ಪಾಟ್ ಎಲ್ಲ ಗಿಡ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇವಿಷ್ಟು ಸ್ವಲ್ಪ ಚೆನ್ನಾಗಿದ್ದಾವೆ. ನೋಡಿ, ನಾನು ಟೊಮೊಟೊ ಚಟ್ನಿ ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಈ ಥರ ಫಸ್ಟು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಆಯಿಲ್ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಟೊಮೊಟೊ ಹಾಕ್ಬಿಡ್ತೀನಿ. ಟೊಮೊಟೊ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ಮೂತ್ ಆಗೋವರೆಗೂ ಬೇಯಿಸ್ಬೇಕು. ಮತ್ತು ಸ್ವಲ್ಪ ಸ್ಮೂತ್ ಆದಮೇಲೆ ಉಪ್ಪು, ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೆ ಇನ್ನೂ ಸ್ಮೂತ್ ಆಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ಲಾಸ್ಟ್ಗೆ ಖಾರ, ಸ್ವಲ್ಪ ಮ್ಯಾಗಿ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು. ಇಷ್ಟೇ. ತುಂಬ ಚೆನ್ನಾಗಾಗುತ್ತೆ ಇದು. ಅನ್ನದಲ್ಲಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂತಿದ್ರೆ ಭಾಳ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ನೋಡಿ. ಅದಕ್ಕೆ ಇದನ್ನು ಮಾಡ್ತಿರ್ತೀನಿ. ಇದು ಇನ್ನೂ ಬೇಯಬೇಕು. ತುಂಬ ಚೆನ್ನಾಗಿ ಬೇಯಬೇಕು. ಇದು ಫುಲ್ಲು ಸ್ಮೂತ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡಿ. ಇದಕ್ಕೆ ಈಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತೀಗ ಮ್ಯಾಗಿ ಮಸಾಲ ಹಾಕ್ಕೊತಿದ್ದೀನಿ ಸ್ವಲ್ಪ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಎಲ್ಲನೂ ಹಾಕಿಬಿಟ್ಟಿದ್ದೀನಿ, ಏನೂ ಹಾಕೋದಿಲ್ಲ. ಇಷ್ಟೇ ಹಾಕಿ ಇನ್ನೂ ಸ್ಮೂತಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಖಾರದ ಪುಡಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ಈ ಥರ ಲೋ ಫ್ಲೇಮಲ್ಲಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯೋಕೆ ಬಿಡಬೇಕು. ಇದೆಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮತ್ತೆ ಲೋ ಫ್ಲೇಮಲ್ಲಿಟ್ಟು ಬೇಯೋಕೆ ಬಿಡ್ತೀವಿ ನೋಡಿ. ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಆಯ್ತು. ಎಲ್ಲನೂ ಹಾಕಿದ್ವಲ್ಲ, ಆಯ್ತು. ಇದೆಲ್ಲ ರೆಡಿಯಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡಿಬಿಟ್ರೆ ಮುಗ್ದೋಯ್ತು. ಪಲ್ಯ ಚಟ್ನಿ, ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಇದರಲ್ಲಿನೂ ಎಗ್ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಎಗ್ ಹಾಕ್ತಾಯಿಲ್ಲ ಇವತ್ತು. ಎಗ್ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯ ರೆಡಿ ನೋಡಿ. ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮತ್ತೆ ಈವ್ನಿಂಗ್ ಮಾಡ್ತಿದ್ದೀನಿ. ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಐಟಮ್ಸ್ ತರೋದಿತ್ತು.
ಹಾಗಾಗಿ ಹೊರಟ್ವಿ. ಈಗ ಹಂಗೆ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರನೇ ಇಲ್ಲಿ ಚಾಟ್ ಐಟಮ್ ಸಿಗ್ತವಲ್ಲ, ಗೋಬಿ, ಪಾನಿಪುರಿ, ಶಿವಪುರಿ ಎಲ್ಲನೂ ಸಿಗುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಒಂದು ಟೈಮ್ ಹೋಗಿದ್ವಲ್ಲ, ಈ ಟೈಮು ಹೋಗಿದ್ವಿ. ಸ್ವಲ್ಪ ಐಟಮ್ಸ್ ತರೋದಿತ್ತು ಶಾಪಲ್ಲಿ, ಹಾಗಾಗಿ ಹೋಗಿದ್ವಿ. ಹಂಗೆ ಇಲ್ಲಿ ಚಾಟ್ ಐಟಮ್ ತಿಂದ್ಕೊಂಡು ಹೋದ್ರಾಯ್ತು ಅಂತೇಳಿ ಹೊರಟ್ವಿ. ಚಿಕ್ಕ ಮಕ್ಳಿಗೂ ಇಷ್ಟ, ಚಿಕ್ಕ ಮಕ್ಳಿಗಿಂತ ನಮಗೆ ದೊಡ್ಡವ್ರಿಗೇ ತುಂಬ ಇಷ್ಟ ಅಲ್ವಾ. ಹಾಗಾಗಿ ಮಕ್ಳಿಗೂ ತಿನ್ನಿಸ್ಕೊಂಡು ನಾವು ತಿನ್ಬರೋಣ ಅಂತ ನಾನು, ನನ್ನ ಫ್ರೆಂಡು ಮತ್ತು ನನ್ನ ಮಕ್ಕಳಿಬ್ರು ಇಷ್ಟು ಜನನೂ ಹೋಗಿದ್ವಿ. ನೋಡಿ, ಈ ಸೈಡಲ್ಲಿ ಗೋಬಿ, ಪಾನಿಪುರಿ, ಸಮೋಸ ಈ ಸೈಡ್ ಸಿಗುತ್ತೆ. ಈ ಕಡೆ ಪಕ್ಕದಲ್ಲೇ ಪಾನಿಪುರಿ, ಶೇವ್ಪುರಿ, ಮಸಾಲೆ ಪುರಿ ಎಲ್ಲನೂ ಮಾಡ್ತಾರೆ. ನಾವು ಟೈಮು ಗೋಬಿ ಮತ್ತು ನೂಡಲ್ಸ್ ತಿನ್ಕೊಂಡಿದ್ವಲ್ಲ, ಈ ಸರಿ ಶೇವ್ಪುರಿ ಶೇವ್ಪುರಿ ತೊಗೊಂಡ್ವಿ. ನೋಡಿ, ಶೇವ್ಪುರಿ ತಿಂತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿದರು, ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಶೇವ್ಪುರಿ ತೊಗೊಂಡು ನಾನು ನನ್ನ ಫ್ರೆಂಡು ತಿಂತಾಯಿದ್ವಿ. ಹಂಗೆ ನನ್ನ ಮಗಳಿಗೂ ತಿಂತಾಯಿದ್ಲು. ಚಿಕ್ಕವಳಿಗೂ ತಿನ್ನಿಸಿದ್ರೆ ಅವಳೆಲ್ಲ ತಿನ್ನಲ್ಲ, ಹಂಗಾಗಿ ಪ್ಲೇನ್ ಪೂರಿ ಸುಮ್ಮನೆ ಕೈಯಲ್ಲಿ ಕೊಟ್ಟಿತ್ತು, ಅವಳು ತಿಂತಾಯಿದ್ಲು. ಈಗ ತಿನ್ನೋದಾಯಿತು. ಮತ್ತು ನೆಕ್ಸ್ಟ್ ಪಾನಿಪುರಿ ತೊಗೊಂಡ್ವಿ. ನನ್ನ ದೊಡ್ಡ ಮಗಳು ಸಾಕು ಶೇವ್ಪುರಿ ಅಷ್ಟೇ ತಿಂದ್ಕೊಂಡ್ಲು. ನಾವು ಮತ್ತೆ ಪಾನಿಪುರಿ ತೊಗೊಂಡು ನಾನು ನನ್ನ ಫ್ರೆಂಡು ತಿಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಮತ್ತು ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತಲ್ಲ, ಅಲ್ಲಿ ಶಾಪ್ಗೆ ಹೋದ್ವಿ. ಮತ್ತು ಕಚೋರಿ ತೊಗೊಂಡ್ವಿ. ಕಚೋರಿ ಅಂತ ತುಂಬ ಆಸೆಪಟ್ಲು. ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ, ಬಟ್ ಅವಳು ತಿನ್ನಲೇ ಇಲ್ಲ. ಮತ್ತು ನೆಕ್ಸ್ಟು ಶಾಪಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಳೋದಿತ್ತು. ತೆಂಗಿನಕಾಯಿ ತೊಗೊಂಡು ಸ್ವಲ್ಪ ಐಟಮ್ಸ್ ಬೇಕಿತ್ತು, ವೆಜಿಟೇಬಲ್ಸು ಎಲ್ಲನೂ ತೊಗೊಂಡು ಮನೆಗೆ ಹೊರಟ್ವಿ. ನೋಡಿ, ಶಾಪಿಂಗ್ ಕಾಂಪ್ಲೆಕ್ಸಲ್ಲೇ ಎಲ್ಲ ಸಿಗುತ್ತಲ್ಲ, ಇಲ್ಲೇ ಬಂದು ಕಾಯಿ ತೊಗೊಳೋದಿತ್ತು. ಕಾಯಿ, ಎಗ್ಗು ಏನೇನು ಬೇಕು ಎಲ್ಲನೂ ತೊಗೊಂಡು ಮಕ್ಕಳನ್ನೂ ಕರ್ಕೊಂಡು ಹೊರಗೆ ಹೊರಟ್ವಿ, ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.